ವಿಜಯ್ ಪ್ರಮಾಣ ವಚನ ತಗೋತಾರೋ ಇಲ್ವೋ ಇವತ್ತು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಚೆನ್ನೈನ ನೆಹರು ಸ್ಟೇಡಿಯಂ ಸುತ್ತ ಜನಸಾಗರವೇ ಸೇರುತ್ತಾ ಇದೆ. ಯಾಕಂದ್ರೆ ಮೊನ್ನೆನೇ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. 7ನೇ ತಾರೀಕು ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಟಿವಿಕೆ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಆ ಸ್ಟೇಡಿಯಂನತ್ತ ಬಂದಿದ್ದಾರೆ. ಆದರೆ ಸ್ಟೇಡಿಯಂ ಒಳಗೆ ಚೆನ್ನೈ ಪೊಲೀಸರು ಬಿಡ್ತಾ ಇಲ್ಲ. ವಿಜಯ್ ಅಭಿಮಾನಿಗಳಿಗೆ ಬೆಂಬಲಿಗರಿಗೆ ಬೇಸರ ಆಗ್ತಾ ಇದೆ. ಸಹಜವಾಗಿದ್ದರಿಂದ ಗವರ್ನರ್ ನಡೆಗೆ ಟಿವಿಕೆ ನಾಯಕರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯ್ ಅಭಿಮಾನಿಗಳು, ಟಿವಿಕೆ ಪಕ್ಷದ ಕಾರ್ಯಕರ್ತರು ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಭವನದ ಆಚೆನೆ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂತಹ ದೃಶ್ಯವನ್ನು ನೋಡಿದ್ದೀವಿ ನಾವು. ಮತ್ತೊಂದು ಕಡೆ ಎಲ್ಲಿ ನಟ ವಿಜಯ್ ಅವರು ಇವತ್ತು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆ ಸ್ಟೇಡಿಯಂ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿರೋದು. ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಸೇರಿದಂಗೆ ವಿಜಯ್ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ಬಟ್ ಸ್ಟೇಡಿಯಂ ಒಳಗೆ ಬಿಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿನೂ ಅಧಿಕೃತವಾಗಿ ಡಿಕ್ಲೇರ್ ಆಗಿಲ್ಲ. ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಒಂದ್ ಕಡೆ ನೋಡ್ತಾ ಇದ್ದೀವಿ. ಗವರ್ನರ್ ಅವರು ಓಕೆ ಅಂದ್ರೆ ನೆಕ್ಸ್ಟ್ ಮಿನಿಟ್ ಅಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಕೊಳ್ಳಬಹುದು. ಆದರೆ ಗವರ್ನರ್ 117 ಸಂಖ್ಯಾಬಲದ ಜೊತೆಗೆ ಲೋಕಭವನಕ್ಕೆ ಬನ್ನಿ ಅಂತ ಇವತ್ತಿನ ಮೀಟಿಂಗ್ನಲ್ಲಿ ಹೇಳಿ ಕಳಿಸಿರೋ ಹಿನ್ನೆಲೆಯಲ್ಲಿ ಅದಿನ್ನೂ ಕೂಡ ಡೋಲಾಯಮಾನ ಸ್ಥಿತಿಯಲ್ಲಿ ಓಡಾಡ್ತಾ ಇದೆ. ತಮಿಳುನಾಡಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಗವರ್ನರ್ ಭೇಟಿಗೆ ಮುಂದಾಗಿದ್ದಾರೆ ಎಐಎಡಿಎಂಕೆ. ಕೆಲವೇ ಕ್ಷಣದಲ್ಲಿ ಲೋಕಭವನಕ್ಕೆ ಪಳನಿಸ್ವಾಮಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಗವರ್ನರ್ ಭೇಟಿಗೆ ಮುಂದಾಗಿರುವುದು ಎಐಎಡಿಎಂಕೆ. ಮತ್ತೊಂದು ಕ್ಷಿಪ್ರ ಬೆಳವಣಿಗೆ, ಗವರ್ನರ್ ಭೇಟಿಯಾಗಲಿದ್ದಾರೆ ಪಳನಿಸ್ವಾಮಿ. ಪುದುಚೇರಿ ರೆಸಾರ್ಟ್ನಲ್ಲಿದೆ ಪಳನಿಸ್ವಾಮಿ ಟೀಮ್. ಸೊ ಈಗ ಇವರು ಭೇಟಿ ಆಗ್ತಾ ಇರುವುದು ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ತಮಿಳುನಾಡು ರಾಜಕೀಯ. ಪಳನಿಸ್ವಾಮಿ ಅವರು ಗವರ್ನರ್ ಭೇಟಿಗೆ ಮುಂದಾಗ್ತಾ ಇರೋದಾದ್ರೂ ಯಾಕೆ ಅನ್ನೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ತಮಿಳುನಾಡು ಎಲೆಕ್ಷನ್ ಘೋಷಣೆ ಆದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿ ಮೂಡ್ತಾ ಇತ್ತು? ಅಟ್ ಪ್ರೆಸೆಂಟ್ ಆ ಕ್ಯೂರಿಯಾಸಿಟಿ ಇಲ್ಲಿವರೆಗೂ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುವಂತದ್ದು. ವಿಜಯ್ ಅವರು ಇವತ್ತು ಅಧಿಕಾರವನ್ನ ಸಿಎಂ ಆಗಿ ಸ್ವೀಕಾರ ಮಾಡ್ತಾರೋ ಇಲ್ವೋ ಅನ್ನುವಂಥ ಪ್ರಶ್ನೆಗಳು ಕ್ಷಣ ಕ್ಷಣಕ್ಕೂ ಕೂಡ ಏನೇನು ಆಗಬಹುದು ಅನ್ನುವಂಥ ರೀತಿಯಲ್ಲಿ ಅದು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾನೆ ಹೋಗ್ತಾ ಇದೆ. ಸೊ ಏನಾಗಬಹುದು ಅಂತ ಅನ್ಸುತ್ತೆ? ಅಟ್ ಪ್ರೆಸೆಂಟ್ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲೂ ಅರುಣ್, ಚುನಾವಣಾ ಫಲಿತಾಂಶ ಯಾವಾಗ ತಮಿಳುನಾಡು ಪ್ರಕಟ ಆಯಿತು ಅದಾದ ಬಳಿಕವಾಗಿ ಏನು ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇತ್ತು ಅದು ಈಗ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಯಾಕಂದ್ರೆ ನಟ ವಿಜಯ್ ಅವರು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಿಂದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಒಂದು ಬೆಂಬಲದ ಕೊರತೆ ಎದುರು ಶಾಸಕರ ಬೆಂಬಲದ ಕೊರತೆ ಅವರಿಗೆ ಕಾಣ್ತಾ ಇದ್ದಾರೆ. ಮತ್ತೊಂದ್ ಕಡೆ ಗವರ್ನರ್ ಕೂಡ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಾಗಾಗಿನೇ ಒಂದು ರೀತಿ ತಮಿಳುನಾಡಲ್ಲಿ ಬೇರೆ ಬೇರೆ ರೀತಿಯಂತಹ ಒಂದು ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೇನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿಯೇ ಇಡೀ ದೇಶದ ಜನರು ಈಗಾಗಲೇ ನೋಡುವಂತಾಗಿದೆ. ಒಂದ್ ಕಡೆಗೆ ಈಗಾಗಲೇ ಮಧ್ಯಾಹ್ನ ಇವತ್ತು ತಮಿಳುನಾಡು ಚೆನ್ನೈನಲ್ಲಿ ಲೋಕಭವನದಲ್ಲಿ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ ನಟ ವಿಜಯ್ ಅವರು ಕೂಡ ಭೇಟಿಯನ್ನ ಮಾಡಿದ್ರು. ಭೇಟಿ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಯಾರೆಲ್ಲ ಬೆಂಬಲವನ್ನ ಶಾಸಕರು ಕೊಟ್ಟಿದ್ರೆ ಅದ್ರ ಬಗ್ಗೆ ವಿಸ್ತೃತವಾಗಿ ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಗವರ್ನರ್ ಕೇಳಿದ ಒಂದೇ ಮಾತು, ನಿಮ್ಮ ಬಳಿ 118 ಮ್ಯಾಜಿಕ್ ನಂಬರ್ ಸಂಖ್ಯೆ ಇದೆಯಾ ಅನ್ನುವಂಥದ್ದು. 118 ಜನ ಇದ್ರೆ ಅವರ ಸಹಿ ಸಂಗ್ರಹ ಪತ್ರ ಕೊಡಿ, ಅದು ಮತ್ತೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅನ್ನುವಂಥದ್ದು. ಆಗ ಏನು ಕೂಡ ಮಾತಾಡಲಿಲ್ಲ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಎಲ್ಲೊಂದ್ ಕಡೆ ನಟ ವಿಜಯ್ ಅವರು ವಾಪಸ್ ಆಗಿದ್ದಾರೆ. ಈಗ ಗವರ್ನರ್ ಕಚೇರಿಯಿಂದ ಕೂಡ ಅಧಿಕೃತವಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತದ್ದು. ವಿಜಯ್ ಅವರನ್ನ ಕರೆಸಿದ್ವಿ, ಮಾತಾಡಿದ್ವಿ. ಆದ್ರೆ ಎಲ್ಲೊಂದ್ ಕಡೆ ಅವರು ಬಹುಮತವನ್ನ ಗಳಿಸುವ ನಿಟ್ಟಿನಲ್ಲಿ ಅವ್ರ ಬಳಿ ಸಂಖ್ಯಾಬಲ ಇಲ್ಲ. ಹಾಗಾಗಿನೇ ನಾವು ಅವ್ರ ಬಗ್ಗೆ ಏನು ಒಂದು ರಿಯಾಕ್ಟ್ ಮಾಡೋದಕ್ಕೆ ಆಗ್ಲಿಲ್ಲ. ಅವರು ಸಂಖ್ಯಾಬಲ ತಂದ್ರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ ಒಂದು ಬೇರೆ ರೀತಿಯಿಂದ ತೀರ್ಮಾನ ತೆಗೆದುಕೊಳ್ಳಬಹುದು ಅನ್ನೋ ಒಂದು ಸಂದೇಶವನ್ನ ಇದೀಗ ತಮಿಳುನಾಡಿನ ಚೆನ್ನೈನಲ್ಲಿರತಕ್ಕಂಥ ಲೋಕಭವನದ ಗವರ್ನರ್ ಈಗ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತದ್ದು. ಯಾವಾಗ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು ಈಗ ನಟ ವಿಜಯ್ ಅವರು ಕೂಡ ಒಂದು ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಮಧ್ಯಾಹ್ನ ಗವರ್ನರ್ ಭೇಟಿ ಬಳಿಕವಾಗಿ ನೇರವಾಗಿ ನಟ ವಿಜಯ್ ಅವರು ಸೀದಾ ತಮ್ಮ ಮನೆಗೆ ಬಂದು ರಹಸ್ಯ ಸ್ಥಳದಲ್ಲಿ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಏನು ಬಹಳ ಪ್ರಮುಖವಾಗಿ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ, ಅಂದ್ರೆ ಹಿರಿಯ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಗೆ ಫೋನ್ ಮಾಡಿ ಕರೆಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವಾಗಿ ಈ ಒಂದು ಪ್ರಕರಣ ವಿರುದ್ಧವಾಗಿ ಯಾವ ರೀತಿಯಾಗಿ ತಮ್ಮ ನಡೆಯನ್ನ ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು. ಈ ಹಿಂದೆ ಅರುಣ್, ಕರ್ನಾಟಕದಲ್ಲಿ ಎಸ್ ಆರ್ ಬೊಮ್ಮಾಯಿ
ಅವರು ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಆಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲೋ ಒಂದ್ ಕಡೆಗೆ ಒಂದ್ ರೀತಿ ಅಂದ್ರೆ ವಿಧಾನಸಭೆಯಲ್ಲಿ ಪರೀಕ್ಷೆ ಮಾಡುವಂತದ್ದು ವಿಧಾನಸಭೆಯಲ್ಲಿ ಮಾತ್ರ ಸಾಧ್ಯ, ಅದು ರಾಜಭವನದಲ್ಲ. ಹಾಗಾಗಿ ಅಲ್ಲಿ ಸರ್ಕಾರ ಬಹುಮತವನ್ನು ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಅಧಿವೇಶನದಲ್ಲಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಆದೇಶವನ್ನು ಕೂಡ ಮಾಡಿತು. ಅದೇ ರೀತಿಯಿಂದ ಪ್ರಸಂಗ ಇಲ್ಲೊಂದ್ ಕಡೆ ತಮಿಳುನಾಡಲ್ಲೂ ಕೂಡ ಆಗ್ಬಹುದು ಅನ್ನೋದು ಈಗ ರಾಜಕೀಯದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ಈಗ ನಟ ವಿಜಯ್ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ. ಇದ್ರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಐಡಿಎಂಕೆ ನಾಯಕರಾಗಿರ್ತಕ್ಕಂಥ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಗವರ್ನರ್ ಭೇಟಿಯನ್ನ ಮಾಡ್ತಾರಂತದ್ದು ಇದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಒಂದ್ ಕಡೆಗೆ ಎಐಡಿಎಂಕೆ ಯಾವುದೇ ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇಲ್ಲ, ಯಾಕಂದ್ರೆ ಡಿಎಂಕೆಗಿನ್ನ ಕಡಿಮೆ ಸೀಟನ್ನ 47 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಮತ್ತೊಂದು ಕಡೆ ಡಿಎಂಕೆ ನಾಯಕರು ಕೂಡ 59 ಸ್ಥಾನಕ್ಕೆ ಕುಸಿತಿರುವಂತದ್ದು. ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆದ್ರೂ ಕೂಡ ಅಂತಿಮವಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತದ್ದು ವಿಧಾನಸಭೆ ಕಾರ್ಯದರ್ಶಿ ಆಗಿರಬಹುದು, ಮತ್ತೊಂದು ಕಡೆ ಗವರ್ನರ್ಗೆ ಕೊಡಬೇಕು. ಆದ್ರೆ ಈಗ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಇದ್ದಕ್ಕಿದ್ದಂಗೆ 4 ಗಂಟೆಗೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಇಲ್ಲೊಂದು ಕಡೆ ನಟ ವಿಜಯ್ ಅವರು ಕೂಡ ಎಐಡಿಎಂಕೆ ಶಾಸಕರ ಕೆಲ ಬೆಂಬಲವನ್ನು ಕೂಡ ಕೋರಿದ್ರು. ಆದ್ರೆ ಎಐಡಿಎಂಕೆ ನಾಯಕರು ಒಂದು ಕಂಡೀಷನ್ ಹಾಕಿದ್ರು, ಕಾಂಗ್ರೆಸ್ನ 5 ಶಾಸಕರನ್ನ ಹೊರಗಡೆ ಇಟ್ಟರೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ. ಆದ್ರೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರು ಅದಕ್ಕೆ ಕಂಡೀಷನ್ಗೆ ಒಪ್ಪಿರಲಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅಂತ. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಜನ ಶಾಸಕರನ್ನು ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಬಂದಾದ್ರು. ಅವ್ರನ್ನ ಈಗಾಗಲೇ ಅವರು ಕೂಡ ಬರ್ತಾರೆ ಅನ್ನೋ ವಿಶ್ವಾಸದ ಆಧಾರದ ಮೇಲೆ ನಟ ವಿಜಯ್ ಅವರು ಗವರ್ನರ್ ಭೇಟಿ ಮಾಡಿ ಈಗಾಗಲೇ ಸರ್ಕಾರ ರಚನೆ ಮಾಡುವಂತದ್ದು ಮತ್ತೆ ಬಹುಮತ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಕೂಡ ಹಕ್ಕನ್ನ ಕೇಳಿದ್ರು. ಆದ್ರೆ ಗವರ್ನರ್ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಇದೀಗ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾರ ಅಥವಾ ನಮ್ಮ ಪಕ್ಷದ ಯಾವುದೇ ಒಂದು ಶಾಸಕರು ಕೂಡ ನಟ ವಿಜಯ್ ಅವರ ಜೊತೆಗೆ ಬೆಂಬಲ ಕೊಡುವಂತ ಮಾತೇ ಇಲ್ಲ ಅನ್ನೋ ಸಂದೇಶವನ್ನ ಗವರ್ನರ್ ಕೊಡೋದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೋಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು. ಇದೆಲ್ಲದರ ನಡುವೆ ಇವತ್ತು ಬೆಳಗ್ಗೆ 11 ಗಂಟೆಗೆ ನಟ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಳ್ಬೇಕಾಗಿತ್ತು. ಸಾಕಷ್ಟು ಆಸೆ ಆಕಾಂಕ್ಷೆಗಳಿಂದ ಕೂಡಿದ್ರು ಈ ಭಾಗದ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು. ಕೆಲವೊಂದು ಕಡೆಗೆ ಬೆಳಗ್ಗೆ 11 ಗಂಟೆಗೆ ನಿಗದಿಯಾದ ಕಾರ್ಯಕ್ರಮ ಏನು ಗವರ್ನರ್ ಇಂದ ಅನುಮತಿ ಕೊಡದೇ ಇರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಅದು ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಇಡೀ ತಮಿಳುನಾಡಿನ ಅವರ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಸಾಕಷ್ಟು ಒಂದು ರೀತಿ ಅಸಮಾಧಾನಗೊಳ್ಳುವ ಮುಖಾಂತರವಾಗಿ ನಿರಾಸೆಗೊಂಡಿರುವಂತದ್ದು. ಹಾಗಾಗಿನೇ ಒಂದ್ ಕಡೆಗೆ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು, ಮತ್ತೊಂದು ಕಡೆ ಸ್ಟೇಡಿಯಂನಲ್ಲಿ ಕೂಡ ಜನರು ಸೇರ್ತಾ ಇರುವಂತದ್ದು. ಇದ್ರ ನಡುವೆ ಎಲ್ಲೊಂದು ಕಡೆಗೆ ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ಏನು ಒಂದಷ್ಟು ಜನ ಶಾಸಕರನ್ನ ಪಕ್ಷೇತರ ಶಾಸಕರನ್ನ ಸೆಳೆಯುವಂತ ಕೆಲಸವನ್ನು ಕೂಡ ನಟ ವಿಜಯ್ ಅವರು ಮಾಡಿದ್ರು. ಅಂತಿಮವಾಗಿ ಯಾವುದೇ ರೀತಿಯ ತೀರ್ಮಾನಕ್ಕೂ ಕೂಡ ಅವರು ಬಂದಿರಲಿಲ್ಲ. ಈಗ ಡಿಎಂಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ಎಂಕೆ ಸ್ಟಾಲಿನ್ ಅವರು ಕೂಡ ಸಭೆಯನ್ನು ಕೂಡ ಮಾಡಿದ್ದಾರೆ. ವಿಕೆಸಿ ಮತ್ತೆ ಸಿಪಿಐ ಮತ್ತೆ ಸಿಪಿಎಂನ ಏನು ನಾಯಕರು ಅಷ್ಟು ಜನರು ಡಿಎಂಕೆ ಸ್ಟಾಲಿನ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ರು. ಇಷ್ಟು ವರ್ಷಗಳ ಕಾಲ ಅವ್ರ ಜೊತೆಗೆ ಮೈತ್ರಿಯಲ್ಲಿದ್ರು ಈ ಮಿತ್ರ ಪಕ್ಷದ ನಾಯಕರು. ಈಗ ಯಾವಾಗ ಡಿಎಂಕೆ ಸೋತಿದೆ, ಈಗ ಎಲ್ಲೊಂದ್ ಕಡೆ ಅವ್ರ ಜೊತೆ ಪರ್ಮಿಷನ್ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ಕೂಡ ಈಗಾಗಲೇ ಆಲೋಚನೆ ಮಾಡಿದ್ದಾರೆ ಅಂತದ್ದು. ಸಿಪಿಐ ಆಗಿರ್ಬೋದು, ವಿಕೆಸಿ ಆಗಿರ್ಬೋದು, ಮತ್ತೊಂದು ಕಡೆ ಸಿಪಿಎಂ ಅವರು ಕೂಡ ಇಲ್ಲ ಒಂದ್ ಕಡೆ ಈಗ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನೋದು. ನಾಳೆ ಬಹುಶಃ ಅವರು ಕೂಡ ನಿರ್ಧಾರವನ್ನು ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇದೆ. ನಟ ವಿಜಯ್ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ. ಒಂದ್ ಕಡೆಗೆ ಗವರ್ನರ್ ಅವರು ಯಾವುದೇ ಒಂದು ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಒಬ್ಬ ನಾಯಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಮತ್ತೆ ಬಹುಮತ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಮತ್ತೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡಬೇಕಾಗುತ್ತೆ. ಆದ್ರೆ ಎಲ್ಲೊಂದ್ ಕಡೆ ತಮಿಳುನಾಡು ರಾಜ್ಯದ ಗವರ್ನರ್ ಅವರು ಕೊಡದೇ ಇರುವಂತದ್ದು ಒಂದು ರೀತಿ ರಾಜಕೀಯ ಪ್ರೇರಿತ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರು ಸೇರಿದಂತೆ ಒಂದು ರೀತಿ ಪ್ರತಿಪಕ್ಷ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದರ ನಡುವೆ ನಟ ವಿಜಯ್ ಅವರ ನಡೆ ಸಾಕಷ್ಟು ನಿಗೂಢವಾಗಿರುವಂತದ್ದು. ಒಂದು ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ತಮ್ಮ ಆಪ್ತರ ಜೊತೆಗೂ ಕೂಡ ಚರ್ಚೆನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಒಂದು ರೀತಿ ತಮಿಳುನಾಡಲ್ಲಿ ಕ್ಷಣಕ್ಕೊಂದು ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಒಂದು ಬೆಳವಣಿಗೆ ಬರುವಂತ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಅರುಣ್, ಕೃಷ್ಣ, ನಮ್ಮ ರಾಜ್ಯದಲ್ಲಿ ಅಂದ್ರೆ ನೀವು ಹೇಳಿದಂಗೆ SR ಬೊಮ್ಮಾಯಿ ಅವರ ರಾಜಕೀಯ ಕಾಲಾವಧಿಯಲ್ಲಿ ಇದೇ ರೀತಿಯಾದಂತಹ ಸಿಚುವೇಶನ್ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡಲಾಗಿತ್ತು ಅನ್ನುವಂಥದ್ದು. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಆಗಿರಬಹುದೇನೋ. ಈ ಎಲ್ಲ ವಿಚಾರಗಳನ್ನ ಅವರು ಈಗ ಗವರ್ನರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಮನವಿಯನ್ನ ಮಾಡ್ಕೊಂಡಿದ್ರು, ನಮಗೆ ಫಾರ್ಮ್ ಮಾಡೋಕೆ ಸರ್ಕಾರವನ್ನ ಫಾರ್ಮ್ ಮಾಡೋಕೆ ಅವಕಾಶವನ್ನ ಕೊಡಿ ಅಂತ. ಬಟ್ ಅದಕ್ಕೆ ಓಕೆ ಅಂದಿಲ್ಲ, ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಬಟ್ ಈಗ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಸಿಚುವೇಶನ್ ಇದ್ದಾಗ ಸರ್ಕಾರ ರಚನೆ ಆಗಿರೋದೇನಿದೆ ಇದು ವಿಜಯ್ ಅವರಿಗೆ ಎಲ್ಲೋ ಕಾನ್ಫಿಡೆನ್ಸ್ ಅನ್ನ ತಂದಿದೆ ಅಂತ ಅನಿಸ್ತಾ ಇದೆಯಾ? ಆ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರಾ ಹೇಗೆ?
ಖಂಡಿತವಾಗ್ಲೂ ಆ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ನಟ ವಿಜಯ್ ಅವರು. ಅರುಣ್, ಈಗಾಗಲೇ ಬೇರೆ ಬೇರೆ ರಾಜ್ಯದ ತೀರ್ಪುಗಳಾಗಿರ್ಬೋದು, ಮತ್ತೊಂದು ಕಡೆ ಅಲ್ಲಿ ನ್ಯಾಯಾಲಯದ ತೀರ್ಪು, ಅಲ್ಲಿ ಸರ್ಕಾರಗಳ ನಡೆ, ನಾಯಕರು ಯಾವ ರೀತಿಯಾಗಿ ನಡೆಯನ್ನ ತೋರಿದ್ರು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಡೆಯನ್ನ ತೋರಿದ್ದಾರೆ, ಅಂತಿಮವಾಗಿ ಗವರ್ನರ್ ಅವರಿಗೆ ಸ್ಪಂದಿಸದೆ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೈಕೋರ್ಟ್ ಮೆಟ್ಟಿಲಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಆಲೋಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಇವತ್ತು ಮಧ್ಯಾಹ್ನ ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಇದೇ ಒಂದು ಪ್ರತಿಪಾದನೆಯನ್ನ ಮಾಡಿದರೆ, ಸಂವಿಧಾನಾತ್ಮಕವಾಗಿ ಗವರ್ನರ್ ಅವರು ನಡೆದುಕೊಳ್ಬೇಕು. ಒಂದು ರಾಜ್ಯದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಂದಂತ ಸಂದರ್ಭದಲ್ಲಿ ಮೊದಲು ಗವರ್ನರ್ ಆದಂತವರು ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸಬೇಕು. ಅದಾದ ನಂತರವಾಗಿ ಗೆದ್ದಂತ 233 ಶಾಸಕರಿಗೂ ಕೂಡ ಒಂದು ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮುಖ್ಯಮಂತ್ರಿಗಳಿಗೂ ಮಾಡದೇನೆ ಮುಖ್ಯಮಂತ್ರಿಗಳಾಗುವಂತ ನಟ ವಿಜಯ್ ಅವ್ರಿಗೂ ಕೂಡ ಪ್ರಮಾಣ ವಚನ ಬೋಧನೆ ಮಾಡದೇನೆ ಇಲ್ಲ ಒಂದ್ ಕಡೆ ಅಲ್ಲಿ ಅಸೆಂಬ್ಲಿ ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಮತ್ತೆ ನಟ ಬೇರೆ ಬೇರೆ ನಾಯಕರ ಒಂದು ರೀತಿ ಆರೋಪವಾಗಿದೆ. ಹಾಗಾಗಿನೇ ಕಮಲ್ ಹಾಸನ್ ಅವರು ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಇಂದಿನ ಕರ್ನಾಟಕದ ಎಸ್.ಆರ್. ಬೊಮ್ಮಾಯಿ ಅವರ ಒಂದು ಪ್ರಕರಣವನ್ನು ಕೂಡ ಪ್ರಸ್ತಾಪವನ್ನು ಮಾಡಿ ಒಂದು ರೀತಿ ಇಡೀ ತಮಿಳುನಾಡಿನ ಜನರಿಗೆ ತಮಿಳುನಾಡಿನ ಗವರ್ನರ್ ಅವರು ಅಪಮಾನ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಕಮಲ್ ಹಾಸನ್ ಕೂಡ ಆಡಿದ್ದಾರೆ. ಮತ್ತೆ ಪ್ರಕಾಶ್ ರೈ ಕೂಡ ಇದೇ ಒಂದು ಮಾತನ್ನ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಖಂಡಿಸಿರುವಂತದ್ದು. ಇದೆಲ್ಲದರ ನಡುವೆ ಒಂದು ರೀತಿ ನಟ ವಿಜಯ್ ಅವರು ಕೂಡ ಒಂದು ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಒಂದ್ ಕಡೆಗೆ ನಟ ವಿಜಯ್ ಅವರಿಗೆ ಒಂದು ರೀತಿ ಸಂಪೂರ್ಣ ಆತ್ಮವಿಶ್ವಾಸ ಇದೆ, ನಾನು ಮುಖ್ಯಮಂತ್ರಿ ಆಗ್ತೇನೆ, ವಿಧಾನಸಭೆ ಕರೆದು ನಾನು ಅಲ್ಲಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಬಹುಮತ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ನಾನು ಮುಂದಾಗ್ತೇನೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅದೋ ಒಂದು ವಿಶ್ವಾಸದ ಆಧಾರದ ಮೇಲೆ ಇವತ್ತು ಗವರ್ನರ್ ಭೇಟಿ ಮಾಡಿ ಒಂದು ರೀತಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೆ ಗವರ್ನರ್ ಅಂತಿಮವಾಗಿ ಕೇಳುವಂತದ್ದು ಇಷ್ಟೇ, ಯಾರೆಲ್ಲ ಸಪೋರ್ಟ್ ಅನ್ನ ಮಾಡಿದರೆ ಅದಕ್ಕೆ ಪೂರಕವಾಗಿ ಪತ್ರಗಳನ್ನ ಕೊಡಿ, ಸಹಿ ಹಾಕಿರುವಂತಹ ಒಂದು ಪ್ರತಿಯನ್ನ ಕೊಡಿ, ಮತ್ತೆ ಯಾವ ಪಕ್ಷದ ಶಾಸಕರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕಳೆದ ಸಂದರ್ಭದಲ್ಲಿ ಅಂತಿಮವಾಗಿ ಅದಕ್ಕೆ ಪೂರಕವಾಗಿ ಸ್ಪಂದಿಸದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಗವರ್ನರ್ ಅವರು ಯಾವುದೇ ರೀತಿಯಿಂದ ಒಂದು ರಿಯಾಕ್ಟ್ ಅನ್ನ ಈಗ ವಿಜಯ್ ಅವರಿಗೆ ಕೊಟ್ಟಿಲ್ಲ, ಬದಲಾಗಿ ಇದ್ರ ಮಾತ್ರ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಗವರ್ನರ್ ಮತ್ತೆ ನಟ ವಿಜಯ್ ಅವರ ಈ ಒಂದು ಸಂಘರ್ಷ ಬರುವಂತ ದಿನಗಳು ಇನ್ನೂ ಕೂಡ ಮುಂದುವರುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಅದೇನೇ ಇದ್ರೂ ಕೂಡ ಈಗ ನಟ ವಿಜಯ್ ಅವರಿಗೆ ಆಗ್ತಿರುವಂತಹ ಈ ಒಂದು ಬೆಳವಣಿಗೆಗಳಿಂದಾಗಿ ಒಂದು ರೀತಿ ಡಿಎಂಕೆ ಮಿತ್ರ ಪಕ್ಷದ ನಾಯಕರು ಕೂಡ ಒಂದು ರೀತಿ ನೊಂದ್ಕೊಂಡಿರುವಂತದ್ದು. ಇಷ್ಟು ದಿನಗಳ ಕಾಲ ಡಿಎಂಕೆ ಮಿತ್ರ ಪಕ್ಷದ ನಾಯಕರು ಎಲ್ಲೊಂದು ಕಡೆ ಇವ್ರ ಜೊತೆಗೆ ಕೈ ಜೋಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರಲಿಲ್ಲ. ಯಾವಾಗ ರಾಜ್ಯಪಾಲರು ಈ ಒಂದು ನಡೆಯನ್ನ ತೋರ್ತಾ ಇದ್ದಾರೋ ಈಗ ಅವರೇ ಈಗ ವಾದವನ್ನ ಮಾಡ್ತಾ ಇದ್ದಾರೆ, ವಿಜಯ್ ಅವರಿಗೆ ಈ ರೀತಿ ಮಾಡೋದು ಸರಿಯಲ್ಲ, ಈಗ ಕೂಡಲೇ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಗವರ್ನರ್ ಅವರು ಅವನ್ನ ಕೂಡಲೇ ಆಹ್ವಾನವನ್ನ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಸಿಪಿಐ ಮತ್ತೆ ಸಿಪಿಎಂ ಮತ್ತೆ ವಿಸಿಕೆ ಪಾರ್ಟಿಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಅವರು ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಈಗ ಗವರ್ನರ್ ಅವರು ಇಷ್ಟೆಲ್ಲ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು ಕೂಡ, ಇಷ್ಟೆಲ್ಲ ವ್ಯಾಪಕವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದ್ರು ಕೂಡ ಗವರ್ನರ್ ಒಂದೇ ವಾಕ್ಯ ಅವ್ರ ಹತ್ರ ಬಹುಮತ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಈ ಒಂದು ಸಂದೇಶದ ಮುಂದಿನ ವಿರುದ್ಧವಾಗಿ ಒಂದು ರೀತಿ ಗವರ್ನರ್ ನಡೆಯ ವಿರುದ್ಧವಾಗಿನೇ ಒಂದು ರೀತಿ ಹೈಕೋರ್ಟ್ ಮೆಟ್ಟಿಲಿರೋದ್ರ ಮುಖಾಂತರವಾಗಿ ಹೈಕೋರ್ಟ್ ನಿಂದನೇ ಆದೇಶವನ್ನು ಪಡೆದುಕೊಂಡು ಅಂತಿಮವಾಗಿ ಒಂದು ರೀತಿ ಗವರ್ನರ್ಗೆ ಒಂದು ಬಿಸಿ ಮುಡಿಸಿ ಇಲ್ಲಿ ವಿಧಾನಸಭೆ ಅಧಿವೇಶನ ಕರೆದು ಎಲ್ಲ ಒಂದು ಕಡೆಗೆ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ನಟ ವಿಜಯ್ ಅವರು ಕೂಡ ಆಲೋಚನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಕಾರ್ಯತಂತ್ರಗಳನ್ನ ಈಗ ಚೆನ್ನೈನಲ್ಲಿ ಕುಳಿತುಕೊಂಡು ಕೆಲಸವನ್ನ ಮಾಡ್ತಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ, ಡೀಟೇಲ್ಸ್ಗೆ.